ಖರ್ಚು ಮಾಡ್ಯಾರ, ಏನು ಯೂಸ್ ಆಗಿಲ್ಲ ಅದು. ಈಗಿನ ಶಾಸಕರಂದ್ರು ಎದಕ್ಕೂ ಬೇಡ. ಹೆಣ್ಮಕ್ಳಿಗಂತೂ ಶೌಚಾಲಯನೇ ಇಲ್ಲ, ಎಲ್ಲಿ ಮಾಡ್ಬೇಕು ಅವ್ರು? ಎಷ್ಟು ತೊಂದರೆ ಆಗ್ತಿರ್ತಾರೆ. ಆ ಸ್ಕೂಲ್ ಬಸ್ಗಳು ಬರ್ತಾವೆ, ಫುಲ್ ರಶ್ ಆಗೇ ಬರ್ತವೆ, ಮಕ್ಳು ತೂಗಾಡ್ಕಂತ ನಿಂತ್ಕೋಬೇಕು. ರಾತ್ರಿ 1, 2, 2 ಗಂಟೆ ಮಟ್ಟ ಇಲ್ಲೇ ಮಕ್ಕ ತರ್ತಾರೆ ನಾವು. ಯಾವಾಗ ನೀಚೆ ಹೇಳಿದ್ಮೇಲೆ ಅವ್ರು ಹೋಗ್ತಾರೆ. ಅವ್ರಿಗೆ ಮಾಡಿದಂಗೆ ಐತಿ ಬಸ್ ಸ್ಟ್ಯಾಂಡ್. ಇದು ಇಲ್ಲ ಆಲ್ ಇಂಡಿಯಾದ ಜಾಗ ರೀ. ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ ಅನ್ನೋದ್ರಿಂದ ಆಲ್ ಇಂಡಿಯಾದಿಂದ ಬಸ್ ಸ್ಟ್ಯಾಂಡಿಗೆ ಬರ್ಕೊಟ್ರೆ ಬಸ್ ಸ್ಟ್ಯಾಂಡ್ ಕಟ್ಟಕ್ಕೆ ಅನುಕೂಲ ಮಾಡಿಕೊಡಿದ್ವಿ. ಇವಾಗ ಬಸ್ ಸ್ಟ್ಯಾಂಡು ಮಾಡಿದ್ರೆ ಒಂದು ದಿವಸನೂ ಬಂದು ಕಟ್ಟೋದಿಲ್ಲ. ಬಸ್ ಸ್ಟ್ಯಾಂಡ್ ಮಾಡಿದ್ದಾಟ ರೊಕ್ಕ ತಗೊಂಡ್ರೆ ಇಲ್ಲಿ ಎಡಬಲ ಬಂದಿಲ್ಲ. ಇಲ್ಲಿ ನಮ್ಮ ಶಾಸಕರು ಇಬ್ಬರು ಇದ್ದರು, ಇಬ್ಬರು ಅವರ ಯಾವುದೇ ಕೆಲಸ ಆಗಿಲ್ಲ ನಮ್ಮಲ್ಲಿ. ವಾರ್ಡ್ದಾಗ ಮಾಜಿ ತಾಲೂಕು ಇದು. ಅವ್ರು ಎತ್ತಿರಲ್ಲ, ಇದು ಮಾಜಿ ತಾಲೂಕು. ಇವತ್ತಿಗೆ ಒಂದು ಹೋಬಳಿ ಇಲ್ಲ, ಒಂದು ಇದು ಇಲ್ಲ, ಕೃಷಿ ಆಫೀಸ್ ಇಲ್ಲ, ಒಂದು ತೋಟಗಾರಿಕೆ ಇಲ್ಲ. ಇದು ಹೆಸರುಘಾಟ ಮಾಜಿ ತಾಲೂಕು. ಇಲ್ಲಿ ಯಾವುದೂ ಕೆಲಸ ಇಲ್ಲ. ಆದದ್ದು ಸದ್ಯದ ಮಟ್ಟಿಗೆ ಬಿಸಿ ಪಾಟೀಲ್ ನೋಡಿ ಹಿರೇಕೆರೆ ಅವನು ನೋಡಂಗೆ ಮಾಡಿಲ್ಲ ಅಂತಲ್ಲ. ಆದ್ರೆ ಈಗಿನ ಶಾಸಕರಂದ್ರು ಎದಕ್ಕೂ ಬೇಡ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಎದಕ್ಕೂ ಬೇಡ, ಏನೂ ಮಾಡಿಲ್ಲ ನಮ್ಮಲ್ಲಿ ಅಂತ. ಓಟ್ ಭಾಳ ಬೀಳ್ತಾವ ಅವನಿಗೆ, ಓಟ್ ಬೀಳ್ತಾವ, ಕೆಲಸ ಮಾಡಿಲ್ಲ. ಆದರೆ ಇಲ್ಲಿ ಈ ವ್ಯವಸ್ಥೆ, ಇದು ಮಾಜಿ ತಾಲೂಕು ಅನ್ನೋದು ವ್ಯವಸ್ಥೆ ಏನೂ ಇಲ್ಲ. ಇತರೆ ಬಸ್ ಸ್ಟ್ಯಾಂಡ್ ಹಾಳು ಬಿದ್ದದಲ್ಲ, ಹಾಳು ಬಿದ್ದು ಏನ್ರಿ ಇದೆ ಮಕ್ಕಳ ಕುಡಿದು ಮಕ್ಕಳಕ್ಕ ಕೂಡಾಡಕ ಇದಕ್ಕೆ ಕಟ್ಟಿಗೆಯಿಂದ ಯಾರು ಇರ್ತಾರೆ. ಇದಕ್ಕೆ ಯಾರು ದಾಟಿಗಿಲ್ಲ, ಒಟ್ಟ ಯಾವುದೊಂದು ಇಲ್ಲ, ಏನಿಲ್ಲ. ಈ ಥರ ವ್ಯವಸ್ಥೆ ಐತಿ. ನಮ್ಗೆ ಹೆಣ್ಮಕ್ಳಿಗೆ ಕುಂದ್ರಾಕಿಲ್ಲ, ನಿಲ್ಲಕ್ಕಿಲ್ಲ. ಹೊರಗಡೆಗೆ ಬಂದರೆ ಹೆಣ್ಮಕ್ಳು ಪರಿಸ್ಥಿತಿ ಹೇಳಂಗಿಲ್ಲ. ಅವರು ಯಾರಾದ್ರೂ ನಮ್ಮ ಮನೆಗೆ ನೋಡ್ಬೇಕು, ಅಕ್ಕಿ ಬರಾಗೈತಿ ಅಂದ್ರೆ ಬರ್ಬೇಕು, ಮ್ಯಾಗ ಇದ್ಮೇಲೆ ಹೋಗ್ರಿ ಅಂತ ಇದಿಲ್ಲ. ಅವ್ರ ಪರಿಸ್ಥಿತಿ ನೋಡೋಂಗಿಲ್ಲ, ಗಳಿಸಿದ್ರೆ ಹೆಂಗ್ಸಿದ್ರೆ ನೋಡೋಂಗಿಲ್ಲ. ಅಷ್ಟು ಪರಿಸ್ಥಿತಿ ಐತಿ. ಹೇಳಕ್ಕೆ ಅಶ್ರದ್ಧೆ ಐತಿದೆ ಈ ಊರ ಬಗ್ಗೆ. ಏನು ಹೇಳೋದು ನೋಡಿ. ಹೆಸರಿಗೆ ಮಾಜಿ ತಾಲೂಕು, ಒಂದು ತಾಲೂಕು ಹಿಂದೆ ಕೋಡ ಅಂತ ತಾಲೂಕು ಇತ್ತು, ಧಾರವಾಡ ಜಿಲ್ಲಾ ಇತ್ತು. ಇವಾಗ ತಾಲೂಕಲ್ಲ, ಒಂದು ಏನೂ ಇಲ್ಲ ಈ ಊರಿಗೆ. ಆಯ ಅಂತಕ್ಕಂಥ ಏನೂ ಇಲ್ಲ. ಅದು ಇಷ್ಟಂದ್ರೂ ಪರಿಸ್ಥಿತಿ. ಹೆಣ್ಮಕ್ಳು ನಿಲ್ಲಕ್ಕೆ ಬರೋದು ಬ್ರ್ಯಾಂಡಿ ಅಂಗಡಿ ಐತಿ. ಆ ಬ್ರ್ಯಾಂಡಿ ಅಂಗಡಿಗೆ ನಿಂತ್ಕೋಬೇಕು. ಕುಡಿದು ಬಂದ್ರೆ ಈಗ ಆಧಾರ್ ಕಾರ್ಡಿಗೆ ಹೊಂಟಾಳ, ಈಗ ಗಂಡ ಆಕಿ ಕೇಳಂಗಿಲ್ಲ ಅಂದ್ರೆ ಕುಡಿದು ಇಷ್ಟ ಹೆಂಗೆ ಬಂದು ಮಾತಾಡ್ತಾರೆ. ಆ ಥರ ಪರಿಸ್ಥಿತಿ ಐತಿ. ಕುಂದ್ರಾಗ ಬಂದು ನೆಲೆ ಇಲ್ಲ, ಏನಿಲ್ಲ. ಮತ್ತು ಏನು ವ್ಯವಸ್ಥೆ ಮಾಡಿ ಇಷ್ಟೆಲ್ಲ ಖರ್ಚು ಮಾಡ್ಯಾರ, ಏನು ಯೂಸ್ ಆಗಿಲ್ಲ ಅದು ಬಸ್ ಸ್ಟ್ಯಾಂಡ್. ಅದಕ್ಕೆ ಕಂಟ್ರೋಲರ್ ಹಿಡ್ದಂದ್ರೆ ಹಿಡಿದ್ಲಿಲ್ಲ. ಗೌಡ್ರು ಹೇಳ್ದಂಗ ತಾಲೂಕ ಇದು ಮಾಜಿ ತಾಲೂಕ ಇದು. ನೋಡ್ರಿ ಇಲ್ಲಿ ಒಬ್ರು ಯಾರು ನಿಂತ್ಕೊಂಡ್ರ ಬಸ್ಸಿಗೆ ಕಾಯಕ ವಿಡಿಯೋ ಮಾಡ್ಕೊಬೇಕಾರೆ ಇಲ್ಲೇ ನೋಡ್ರಿ ಒಂಥರ ನಿಲ್ಲಾಕ. ಅದಕ್ಕೆ ಒಂದ್ ಸ್ವಲ್ಪ ದುರಸ್ತಿ ಮಾಡಿ ಏನೇ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಇದು. ನೀವು ಇದ್ರ ಬಗ್ಗೆ ಏನಾರು ಮನವಿಗೆ ನೀವು ಕೊಟ್ರಿ? ಮನವಿ ಕೊಡ್ರಿ ಕೊಡ್ರಿ ಚಂದ. ನಿಮ್ಮ ಹೆಸರು? ಗೋಣಿಬಸಪ್ಪ. ಅನೈತಿಕ ಚಟುವಟಿಕೆಗೆ ಕರೆಕ್ಟಾಗಿ ಹೇಳಿ ಮಾಡ್ಸಂಗೆ ಐತಿ. ಏನು ಸರ್? ಇನ್ನೊಂದ್ಸರಿ ಅನೈತಿಕ ಚಟುವಟಿಕೆಗೆ ಹೇಳಿ ಮಾಡ್ಸಂಗೆ ಜಾಗ ಐತಿ. ಹುಡುಗರಿಗೆ ಒಳ್ಳೆ ಜಾಗ ಕೂತ್ಕೊಂಡ್ ಮಜಾ ಮಾಡಕ್. ಅದು ಬಿಟ್ರೆ ಹೆಣ್ಮಕ್ಳು ಇಲ್ಲಿ ನೋಡಿ ಎಲ್ಲೂ ನಿಲ್ಲಾಕ್ ಬರಲ್ಲ. ಬಸ್ ನೋಡ್ರೆ ಅಲ್ಲೋಗಿ ನಿಲ್ಲಿಸ್ತಾರೆ, ಮೇಲ್ ನಿಲ್ಲಿಸ್ತಾರೆ. ಇಲ್ಲಿ ನಿಲ್ಸಂಗೆ ಇಲ್ಲ ಬಸ್ಗಳು. ಅಷ್ಟು ದೂರ ಇಲ್ಲಿ ನಿಂತಾರೆ ಹೆಣ್ಮಕ್ಳು, ಅಲ್ಲೇ ಓಡೋಗ್ಬೇಕು. ಆ ಬಸ್ನವ್ರು ಹಂಗೆ ಮಾಡ್ತಾರೆ, ಅವರು ನಿಲ್ಸಲ್ಲ. ಒಂದ್ ವೇಳೆ ನಿಲ್ಬೇಕು ಅಂದ್ರೆ ಆ ಬ್ರ್ಯಾಂಡಿ ಇಂಡಿ ಎದುರುಗಡೆ ನಿಲ್ಬೇಕು. ಅವ್ರು ನಿಲ್ಲಕ್ಕೆ ಜಾಗ ಇಲ್ಲ ಇಲ್ಲೆಲ್ಲ. ಮೇನ್ ಒಂದೇದಂದ್ರೆ ಹೊರಗಡೆಯಿಂದ ಬಂದ್ರೆ ಹೆಣ್ಮಕ್ಳಿಗಾಗ್ಲಿ, ಇದ್ದರೂ ಹೆಣ್ಮಕ್ಳಿಗಾಗ್ಲಿ ಶೌಚಾಲಯದ ಸೌಲಭ್ಯನೂ ಇಲ್ಲ. ಗಂಡ್ಮಕ್ಳಿಗೂ ಇಲ್ಲ. ಗಂಡ್ಮಕ್ಳು ಎಲ್ಲ ಅಲ್ಲಿ ಇಲ್ಲಿ ನಿಂತು ಮಾಡ್ತಾರೆ ಬಿಡ್ರಿ. ಹೆಣ್ಮಕ್ಳಿಗಂತೂ ಶೌಚಾಲಯನೇ ಇಲ್ಲ, ಎಲ್ಲಿ ಮಾಡ್ಬೇಕು? ಅವ್ರು ಎಷ್ಟು ತೊಂದರೆ ಆಗ್ತದೆ ಗೊತ್ತರೆ. ಪಾಪ ಬಂದು ಕೇಳ್ತಿರ್ತವೆ, ಇಲ್ಲೆಲ್ಲ ರೈತಂದ್ರೆ ದುಡ್ಡು ಕೊಡ್ತೇವೆ, ಯಾರ್ದಾರ ಮನಿಗಾರ ಹೇಳ್ತಿರ್ತೀವಿ ಕೇಳ್ತಿರ್ತೀವಿ. ಯಾರ ಮನೆಗೆ ಕೊಡೋಣ ಹೇಳ್ರಿ? ಇಲ್ಲಿ ಮನಿಗಳು ಇಲ್ಲ, ಇರೋದು ಒಂದ ಮನೆ. ಯಾವ್ದೋ ಒಂದು ಸಮಸ್ಯೆ ಬಂದ್ರೆ ಇಲ್ಲಿ ಗೌಡ ಚಂದ್ರಗೌಡ್ರ ಮನೆ ನೋಡ್ರಿ ಮ್ಯಾಲ ಹೋಗ್ಲಿರ್ತಾವ ಅಷ್ಟೇ. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಇರೋದ ಅವ್ರೊಂದು ಮನಿ, ಬೇರೆ ಯಾರ ಮನಿ ಇಲ್ಲ. ಹಾಗಾಗಿ ಇಲ್ಲಿ ಮೇನ್ ಆಗ್ಬೇಕಾಗಿರೋದು ಒಂದು ಶೌಚಾಲಯ, ಒಂದು ಒಳ್ಳೇದಾದ ಬಸ್ ಸ್ಟ್ಯಾಂಡ್ ಇದೆ. ಅದು ದೊಡ್ಡ ಸಮಸ್ಯೆ ಅಂದ್ರೆ ದೊಡ್ಡ ಸಮಸ್ಯೆ ಇದೆ. ಜನನಿಬಿಡ ಪ್ರದೇಶ, ಬಹಳ ಜನ ನಿಲ್ತತಿ. 10 ನಿಮಿಷಕ್ಕೆ ಒಂದೊಂದು ಬಸ್ ಬರ್ತವು. ಹಿರೇಕೆರೆ ಕೋಡ ಎಲ್ಲೇ ಹೋದ್ರು ಸೆಂಟ್ರ್ ಪ್ಲೇಸ್ ಇದು. ಹಂಸವಾಯಿಗೂ ಸೆಂಟ್ರ್ ಪ್ಲೇಸ್, ದಾವಣಗೆರೆಗೆ ಸೆಂಟ್ರ್ ಪ್ಲೇಸ್, ಇಲ್ಲಿ ಜೋಗ ಎಲ್ಲ ಬರ್ತಾರೆ, ಟೂರಿಸ್ಟ್ ಪ್ಲೇಸ್ ಎಲ್ಲ ಬರ್ತಾರೆ. ಎಲ್ಲಿಗೆ ಬಂದ್ರು ಇದೊಂದು ಸೆಂಟ್ರ್ ಪ್ಲೇಸ್, ಇಲ್ಲಿಂದನೇ ಹೋಗ್ಬೇಕು. ಹಂಗಾಗಿ ಇಲ್ಲಿ ಶೌಚಾಲಯದ ವ್ಯವಸ್ಥೆನೇ ಇಲ್ಲ.
ಎಲ್ಲರಿಗೂ ಹೇಳತ್ರಿ ಆ ಜನಪ್ರತಿನಿಧಿಗಳು ಬಂದು ನೋಡ್ತಾರ ಅವ್ರ ಪಾಡಿಗೆ ಅವ್ರು ರಕ್ಷಣೆ ಹೋಗ್ಬಿಡ್ತಾರೆ ಓಟ್ ಹಾಕ್ಸಿ ಹೋಗೋದು ಅಷ್ಟ ಬಿಟ್ಟೇನಿಲ್ಲ. ಇಲ್ಲಿ ಊರು ಉದ್ದಾರಕ್ಕೆ ಯಾವ್ದು ಇಲ್ಲ. ಇವನ್ ನಮ್ಗೆ ಮೇನ್ ಇಲ್ಲಿ ಏರಿಯಾಕ್ ಬೇಕಾಗಿರೋದು ಒಂದು ಬಸ್ ಸ್ಟಾಪ್, ಎಷ್ಟು ವರ್ಷ ಒಂದು ಶೌಚಾಲಯ. ಈ ಬಸ್ ಸ್ಟಾಪ್ ಕಟ್ಟಿ 10 ವರ್ಷದ ಮೇಲ್ ಆತು, ಒಬ್ರು ಬಂದ್ ನಿಂತಿಲ್ಲ ಇಲ್ಲಿ. ಈಗ ಇದು ಹೆಂಗ ಇದು ಯಾವ ಪರಿಸ್ಥಿತಿಯಲ್ಲಿ ಹಿಂಗ ಐತೆ ಅವಾಗಿಂದ ಏನ್ ಚೇಂಜ್ ಆಗಿದೆ. ಅದು ಈ ದೇವಸ್ಥಾನದಿಂದ ಆ ದೇವಸ್ಥಾನ ಇರೋದ್ರಿಂದ ಸ್ವಲ್ಪ ನಾವು ಅಲ್ಲ ಹೇಳಿದ್ನಲ್ಲ ಹಂಗ ಇಲ್ಲಿ ದೇವಸ್ಥಾನ ಇರೋದ್ರಿಂದ ಸ್ವಚ್ಛ ಆಗೈತಿ. ಅವ್ರೇನು ವರ್ಷಕ್ಕೊಮ್ಮೆ ಪರ್ವ್ ಮಾಡ್ತಾರಲ್ಲ ಆ ಟೈಮಿಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಕೊಡ್ತಾರೆ. ಅದು ಬಿಟ್ರೆ ಮುಗೀತು, ಯಾರು ನೋಡಂಗಿಲ್ಲ, ಹಂಗೆ ಬಿದ್ದಿರ್ತೀವಿ. ಆ ಬೆಳೆದಾಗಂತೂ ಇಲ್ಲಿ ಜಾಸ್ತಿ ಅನೈತಿಕ ಚಟುವಟಿಕೆಗಳು ನಡೀತವೆ. ಕಸ ಎಲ್ಲ ಬೆಳೆದ್ರೊಳಗೆ ಏನು ನೋಡಲ್ಲ, ನಾವಂತೂ ನೋಡಿ ಬೈದು ಎಲ್ಲ ಓಡ್ತಾ ಇದ್ದೀವಿ ಪ್ರತಿದಿನ. ಈಗ ಯಾರು ನೋಡ್ತಾರೆ ಒಂದಿನ ಅಂತ ಹೇಳ್ಬೋದು, ಪ್ರತಿದಿನ ಅಂತ ಮಾಡ್ರೆ ಯಾರು ಹೇಳ್ತಾರೆ? ಹಿಂಗ್ ಕುಡುಕ್ರೆ ಹೇಳಕ್ ಹೋದ್ರಂತೂ ನಿಂದನಪ್ಪ ಜಾಗ ಅಂತ ಕೇಳ್ತಾರೆ. ಹಂಗೆ ನಾವು ಹೇಳಕ್ ಹೋಗಲ್ಲ. ನೋಡೋ ಪರಿಸ್ಥಿತಿ ಅಲ್ಲಿ ನೋಡಿರ್ಬೇಕು. ಏನ್ ಮಾಡ್ತಾರೆ ಹೆಣ್ಮಕ್ಳು ಅಲ್ಲಿ ಇಲ್ಲ, ಎಲ್ಲಿ ನಿಂತಿದಾರ ಬ್ರಾಂಡಿ ಅಂಗಡಿ ಎದುರುಗಡೆನೆ ನಿಲ್ಬೇಕು. ಒಂದ್ ಸ್ಕೂಲ್ ಮಕ್ಳಾದ್ರೆ ಅಲ್ಲೇ ನಿಲ್ಬೇಕು. ಆ ಸ್ಕೂಲ್ ಬಸ್ಗಳು ಬರ್ತಾವ್, ಫುಲ್ ರಶ್ ಆಗೇ ಬರ್ತಾವ್. ಮಕ್ಳು ತೂಗಾಡ್ಕಂತ ನಿಂತ್ಕೋಬೇಕು, ಬಿದ್ರು ನೋಡಲ್ಲ, ಸುಮ್ಮನೆ ಬಸ್ಗಳು ತುಂಬಾನೇ ಸುಮ್ಮನೆ. ಹಂಗಾಗಿ ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಮಾಡ್ಕೊಡ್ರಿ. ಇದೆಲ್ಲ ತೆಗಿಬೇಕು, ಕೆಡಬೇಕು. ಕೆಡಿ ಒಳ್ಳೆ ಈ ರೋಡಿಗೆ ಒಂದೇ ರೀತಿ ಹೈಟ್ ಮಾಡ್ಕೊಂಡು ಸ್ವಲ್ಪ ಬಸ್ ಸ್ಟ್ಯಾಂಡ್ ಮಾಡ್ಕೊಟ್ರೆ ಜನ ನಿಂತ್ಕೊಳ್ಳೋದು. ಈ ಬಿಸಿಲು ನೋಡ್ತೀರಿ, ಈ ಬಿಸಿಲಾಗ ಬಂದು ನಿಲ್ಬೇಕು. ಎಲ್ಲಿ ನಿಂತ್ಕೊಬೇಕು? ಬೇರೆ ಅಂಗಡಿಗಳು ಕೆಳಗೆ ಅವ್ರ ಮುಂದೆ ಹೋಗ್ರಿ ಅಂತಾರ. ಇರೋ ಪರಿಸ್ಥಿತಿ ಮೇನ್ ಶೌಚಾಲಯ ಅಂತೂ ಎಲ್ಲೂ ಇಲ್ಲ ಈ ಕೆರೆ ಮೇಲೆ. ಮೇನ್ ಬಸ್ ಸ್ಟ್ಯಾಂಡ್ ಇಲ್ಲಿ ಎಷ್ಟು 10-12 ವರ್ಷ ಆತ್ರಿ ಮಾಡಿಸಿ. ಇವತ್ತು ಫಸ್ಟ್ ಮಾಡಿದ ವರ್ಷ ಅಷ್ಟ ಇಲ್ಲಿ ಕಂಟ್ರೋಲ ಬಂದು ಒಂದು ವಾರ ಅಷ್ಟೇ ನೋಡೇ ನಾವು. ಅಷ್ಟೇ ಮೇಲೆ ಸುದ್ದೇ ಇಲ್ಲ ನಾವು ಬಂದ್ರಾದ್ರು. ಇವ್ರು ಬಸ್ ಸ್ಟ್ಯಾಂಡ್ ಮತ್ತೆ ಈಗ ಉಕ್ಕದ್ರಿ ಯಾರಿಗೆ ಕಣ್ಣಿ ಕಾಣದ್ರೆ ಬಸ್ ಸ್ಟ್ಯಾಂಡ್ ಇದೆ. ಆ ನಮಗೆ ಕೆಳಗೆ ಸೇರಿಲ್ಲ. ಆಗ ಅಲ್ಲಿ ಅಂತ ಸಿಗತ್ತ ಬಸ್ ಅಲ್ಲಿ ತರ್ತಾವ್. ಇವ್ರು ಇಲ್ಲಿ ಯಾರು ಬರೋದಲ್ಲ. ಇವಾಗ ಎಷ್ಟು ಬಂದ್ರೆ ಇಷ್ಟು ಗಲೀಜು ಹಾಕೋದಿಲ್ಲ ಇದು. ಅವರ ಇಲ್ಲ ಇಲ್ಲಿ. ಮತ್ತೆ ಇಲ್ಲಿ ಜನ ಬಂದ್ಬಿಟ್ಟು ಇವ್ರು ಕುಡುಕರು, ಆಮೇಲೆ ವಲಸೆ ಬಂದಷ್ಟು ಬಂದು ಇಲ್ಲೇ ಸೆಟ್ಟಿಂಗ್ ಮಾಡ್ತಾರ. ಅವ್ರು ಯಾವಾಗ ಕೆಲಸ ಬಂದಿತ್ತ ಹೋಗ್ತಾರ. ಅದನ್ನೆಲ್ಲ ಇಲ್ಲೇ ಗಲೀಜ್ ಬಿಟ್ಟು ಹೋಗಿರ್ತಾರ. ಇಲ್ಲಿ ಅಡಿಗೆ ಮಾಡೋದು ಎಲ್ಲ ಇಲ್ಲೇ ಮಾಡ್ಕೊಂತಾರ. ರಾತ್ರಿ 1-2 ಗಂಟೆ ಮಟ್ಟ ಇಲ್ಲೇ ಮಕ್ಕಂದಿರ್ತಾರೆ ಅವ್ರು. ಯಾವಾಗ ನಿಚೆ ಹೇಳಿದ್ಮೇಲೆ ಅವ್ರು ಹೋಗ್ತಾರ. ಅವ್ರಿಗೆ ಮಾಡಿದಂಗೆ ಐತಿ ಬಸ್ ಸ್ಟ್ಯಾಂಡ್. ಇದನ್ನ ಏನ ಅಂತಂದ್ರೆ ಸ್ವಲ್ಪ ಮಠ ಮಾಡಿ ಹೈಟೆಕ್ ಮಾಡಿ ಬಸ್ ಸ್ಟ್ಯಾಂಡ್ ಜನಕ್ಕೆ ನಿಲ್ಲಕ ಇದ್ ಮಾಡಿ ದಾರಿ ಮಾಡಿಕೊಟ್ರ ಏನೋ ಒಂದು ಅನುಕೂಲ ಆಗೈತೆ ಎಲ್ಲರಿಗೆ. ಕುಂದ್ರಕ್ಕೂ ಬಸ್ ಸ್ಟ್ಯಾಂಡ್ ಐತಪ್ಪ ಅಂತ ಕುಂದ್ರದ. ಇದು ಏನಿಲ್ಲ. ಇಲ್ಲಿ ನಾಯಿ ಬಂದು ಇದ್ ಮಾಡಂಗಿಲ್ಲ. ಈ ಗಲಿ ನಾಯಿ ಸತಿ ಮಕ್ಕಳ ಈ ಮನುಷ್ಯರು ಕುಡುಕ್ರೆ ಬಂದು ಮಕ್ಕಳ ಇದ್ರಾಗ ಆ ಪರಿಸ್ಥಿತಿ ಬಂದಿದ್ದ ನಮ್ಮ ಕ್ವಾರ್ಟರ್ ಬಸ್ ಸ್ಟ್ಯಾಂಡ್. ಇಲ್ಲಿ ಮೆಂಬರ್ಗಳು ತಮ್ಮ ಎತ್ತಿತ ಬರ್ತಾರ. ಇದನ್ನೇನೋ ಒಂದು ಸ್ವಲ್ಪ ಅಲ್ಲಿ ಮಾಡಿ ಕ್ಯಾಬ್ರಿ ರೊಕ್ಕ ತಗೊಂಡು ಹೋಗ್ತಾರ. ಅಲ್ಲಿವರೆಗೆ ಇದು ಎಲ್ಲ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಓಟ್ ಮಾಡ್ಕೊಂಡು ಇದ್ಕಂದ ಇಲ್ಲಿ ನೋಡ್ಕೊಂಡು ಇವ್ರು ಮಾತಾಡೋದು ನಾವು ಮಾತಾಡೋದು ಅವನಿಗೆ ಆಲ್ಸಾಕತ್ತ. ನಮ್ಗೆ ಅನುಕೂಲ ಆಗಿದಂತ ನಾವು ಇದು ವ್ಯವಸ್ಥೆ ನೋಡ್ಕೊಂಡು ಇವತ್ತಿನ ಏನಾರ ಮಾಡಿ ನೀವು ಸ್ವಲ್ಪ ಮುಂದುವರೆದು ಏನಾರ ಪ್ರಯತ್ನ ಮಾಡಿ ಏನಾರ ಒಂದು ನಿಮ್ಮ ಹೆಸರು ಹೇಳ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.